Hey everyone, this is Asha and you are watching Math Ganit YouTube channel. In today's class, we are going to discuss the problems from the exercise 10.1 and from the lesson algebraic expression. Move on to the second question. Identify the terms and their factors in the following expression. Show the term and factors by tree diagram. ನೋಡಿ ಎಕ್ಸ್ಪ್ರೆಷನ್ ಅನ್ನು ಕೊಟ್ಟಿದ್ದಾರೆ. ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಟರ್ಮ್ಸ್ ಮತ್ತೆ ಫ್ಯಾಕ್ಟರ್ಸ್ ಅನ್ನು ಶೋ ಮಾಡಬೇಕು. ಯಾವ ತರ ಶೋ ಮಾಡಬೇಕು ಅಂದ್ರೆ ಟ್ರೀ ಡಯಾಗ್ರಾಮ್ ಅನ್ನು ಯೂಸ್ ಮಾಡಿಬಿಟ್ಟು ಶೋ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಮೈನಸ್ 3 ಅನ್ನೋದು ಒಂದು ಎಕ್ಸ್ಪ್ರೆಷನ್. ಎಕ್ಸ್ ಮೈನಸ್ 3 ಅಂತ ಹೇಳಿ ಕೊಟ್ಟಿದ್ದಾರೆ. ಟರ್ಮ್ಸ್ ಮತ್ತು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಎಕ್ಸ್ಪ್ರೆಷನ್ ಹಿಯರ್. ಸೊ ಎಕ್ಸ್ಪ್ರೆಷನ್ ವಿಚ್ ಈಸ್ ದ ಎಕ್ಸ್ಪ್ರೆಷನ್ ದೇ ಹ್ಯಾವ್ ಗಿವನ್ ಎಕ್ಸ್ ಮೈನಸ್ 3. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ ದ ಟರ್ಮ್ಸ್. ಇದರಲ್ಲಿ ಎಷ್ಟು ಟರ್ಮ್ ಇದೆ ನಿಮಗೆ ಗೊತ್ತಿದೆ ಆಲ್ರೆಡಿ. ಎಷ್ಟು ಟರ್ಮ್ ಇದೆ? 2 ಟರ್ಮ್ಸ್ ಇದೆ. ಎಕ್ಸ್ ಈಸ್ ಒನ್ ಟರ್ಮ್ ಆ್ಯಂಡ್ ಮೈನಸ್ 3 ಈಸ್ ದ ಅನದರ್ ಟರ್ಮ್. ಸೊ ಫ್ಯಾಕ್ಟರ್ಸ್ ಆಫ್ ಎಕ್ಸ್ ಅಂತ ಹೇಳಿದರೆ ಇಲ್ಲಿ ನೋಡಿ, ಫ್ಯಾಕ್ಟರ್ಸ್ ಬರೀಬೇಕು ಅಂದರೆ ಟ್ರೀ ಡಯಾಗ್ರಾಮ್ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡೋದು. ಫ್ಯಾಕ್ಟರ್ಸ್ ಆಫ್ ಎಕ್ಸ್ 1 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಮೈನಸ್ 3 ಈಸ್ ಮೈನಸ್ 3 ಓನ್ಲಿ. ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದೇನು ಎಕ್ಸ್ಪ್ರೆಷನ್ನು. ಸೊ ನೀವೇನನ್ನು ಬರೀಬೇಕು? ಇದಕ್ಕೆ ಟರ್ಮ್ಸನ್ನು ಬರೀಬೇಕು. ನೋಡಿ ಫಸ್ಟ್ ಟರ್ಮನ್ನು ಬರೀತೀನಿ. ಎಷ್ಟು ಟರ್ಮ್ ಇದೆ ಇಲ್ಲಿ? 3 ಟರ್ಮ್ಸ್ ಇದೆ. So 1 is the one term, x is the another term and x square is one more term. So factors of x square ಅಂದರೆ x into x is equals to x square. So factors of x ಅಂತಂದರೆ 1 into x ಅಂತ ಬರಿಬೋದು, ಓನ್ಲಿ x ಅಂತಲೂ ಬರಿಬೋದು. ಆ್ಯಂಡ್ ಫ್ಯಾಕ್ಟರ್ ಆಫ್ 1 ಈಸ್ ಆಲ್ವೇಸ್ 1 ಓನ್ಲಿ. ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್. ನೋಡಿ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ನು? y ಮೈನಸ್ ವೈ ಕ್ಯೂಬ್ ಅಂತ ಹೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ನು. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಈಸ್ y ಮೈನಸ್ ವೈ ಕ್ಯೂಬ್ ಈಸ್ ದ ನೆಕ್ಸ್ಟ್ ಎಕ್ಸ್ಪ್ರೆಷನ್. ಸೊ ಎಷ್ಟು ಟರ್ಮ್ ಇದೆ ಇದರಲ್ಲಿ? 2 ಟರ್ಮ್ ಇದೆ. y ಒನ್ ಟರ್ಮು, ವೈ ಕ್ಯೂಬ್ ಈಸ್ ಒನ್ ಮೋರ್ ಟರ್ಮು. ಇಲ್ಲಿ ನೋಡಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ y? 1 ಇಂಟು ವೈ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ವೈ ಕ್ಯೂಬ್? y ಇಂಟು ವೈ ಟುಗೆದರ್. y ಇಂಟು ವೈ ಈಸ್ ಈಕ್ವಲ್ಸ್ ಟು ವೈ ಕ್ಯೂಬ್. ಇಲ್ಲಿ 1 ಕೊಯಿಫಿಷಿಯಂಟ್ ಕೂಡ ನೀವು ಸೇರಿಸ್ಬೋದು ಇದಕ್ಕೆ ಫ್ಯಾಕ್ಟರ್ಸಿಗೆ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ 5x ವೈ ಸ್ಕ್ವೇರ್ ಪ್ಲಸ್ 7x ಸ್ಕ್ವೇರ್ ವೈ. ಇದು ಎಕ್ಸ್ಪ್ರೆಷನ್ನು. 5x ವೈ ಸ್ಕ್ವೇರ್ ಪ್ಲಸ್ 7x ಸ್ಕ್ವೇರ್. ಎಷ್ಟು ಟರ್ಮ್ಸ್ ಇದೆ? 2 ಟರ್ಮ್ಸ್ ಇದೆ. ವಿಚ್ ಆರ್ ದ 2 ಟರ್ಮ್ಸ್? 5x ವೈ ಸ್ಕ್ವೇರ್ ಈಸ್ ಒನ್ ಟರ್ಮ್, 7x ಸ್ಕ್ವೇರ್ ಈಸ್ ಅನದರ್ ಟರ್ಮ್. ಸೊ ಫ್ಯಾಕ್ಟರ್ಸ್ ಆಫ್ ದಿಸ್ ಆರ್ 5 ಈಸ್ ದ ಒನ್ ಫ್ಯಾಕ್ಟರ್, x ಈಸ್ ದ ಒನ್ ಫ್ಯಾಕ್ಟರ್, ವೈ ಸ್ಕ್ವೇರ್ ಅಂದರೆ ವೈ ಇಂಟು ವೈ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಯಾವ್ದು ಫ್ಯಾಕ್ಟರ್ ಆಗಿರುತ್ತೆ ಅಂದರೆ 7 ಈಸ್ ದ ಒನ್ ಫ್ಯಾಕ್ಟರ್, x ಸ್ಕ್ವೇರ್ ಅಂದರೆ x ಇಂಟು ಎಕ್ಸ್. ಆನ್ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್. ನೋಡಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ? ಮೈನಸ್ ಎ ಬಿ ಪ್ಲಸ್ 2b ಸ್ಕ್ವೇರ್ ಮೈನಸ್ 3a ಸ್ಕ್ವೇರ್. ಮೈನಸ್ ಎ ಬಿ ಪ್ಲಸ್ 2b ಸ್ಕ್ವೇರ್ ಮೈನಸ್ 3a ಸ್ಕ್ವೇರ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಏನು ಬರೀಬೇಕು? ಫಸ್ಟ್ ಟರ್ಮ್ಸನ್ನು ಬರೀಬೇಕು. ದೆನ್ ಯು ಹ್ಯಾವ್ ಟು ರೈಟ್ ದ ಫ್ಯಾಕ್ಟರ್ಸ್. ನೋಡಿ ಫಸ್ಟ್ ಟರ್ಮ್ ಏನಾಗಿರುತ್ತೆ ಇಲ್ಲಿ? ಮೈನಸ್ ಎ ಬಿ ಈಸ್ ದ ಒನ್ ಟರ್ಮ್, 2b ಸ್ಕ್ವೇರ್ ಈಸ್ ದ ಅನದರ್ ಟರ್ಮ್, ಮೈನಸ್ 3a ಸ್ಕ್ವೇರ್ ಈಸ್ ಒನ್ ಮೋರ್ ಟರ್ಮ್. 3 ಟರ್ಮ್ಸ್ ಇದೆ ಅಲ್ವಾ. ಸೊ ಇದಕ್ಕೆ ಫ್ಯಾಕ್ಟರ್ಸನ್ನು ಬರಿತಾ ಹೋದರೆ ಸೊ ಮೈನಸ್ 1a b ಮೈನಸ್ 1 ಇಂಟು ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಮೈನಸ್ ಎ ಬಿ. ಸೊ ಇಲ್ಲಿ ಏನಾಗಿರುತ್ತೆ ಫ್ಯಾಕ್ಟರು? 2b ಸ್ಕ್ವೇರ್ ಅಂತಂದರೆ ಬಿ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಂತ ಹೇಳಿ 2 ಟೈಮ್ಸ್. 2 ಇಂಟು ಬಿ ಈಸ್ ಈಕ್ವಲ್ಸ್ ಟು 2b ಸ್ಕ್ವೇರ್. ನೋಡಿ ಇಲ್ಲಿ ಮೈನಸ್ 3 ಇಂಟು ಎ ಇಂಟು ಎ ಇಂಟು ಎ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್, ಮೈನಸ್ 3 ಇಂಟು ಎ ಈಸ್ ಈಕ್ವಲ್ಸ್ ಟು ಮೈನಸ್ 3a ಸ್ಕ್ವೇರ್. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ಕ್ವಶನ್ ಏನು ಹೇಳಿದ್ದಾರೆ? ಐಡೆಂಟಿಫೈ ಟರ್ಮ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಇನ್ ದ ಎಕ್ಸ್ಪ್ರೆಷನ್ ಗಿವನ್ ಬಿಲೋ. ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನಲ್ಲಿ ಟರ್ಮ್ಸ್ ಮತ್ತು ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ ನಾವೇನು ಮಾಡೋಣ, ಇದರಲ್ಲಿ 3 ಕಾಲಮನ್ನು ಮಾಡ್ಕೊಳ್ಳೋಣ. ಒಂದು ಎಕ್ಸ್ಪ್ರೆಷನ್ನು, ಒಂದು ಟರ್ಮ್ಸು, ಒಂದು ಫ್ಯಾಕ್ಟರ್ಸ್. ಓಕೆ, ನಾವು ಎಕ್ಸ್ಪ್ರೆಷನ್, ಟರ್ಮ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಓಕೆ, ನಾವು ಸಿ ಹಿಯರ್ ವಾಟ್ ದೇ ಹ್ಯಾವ್ ಗಿವನ್ ಫಸ್ಟ್ ಎಕ್ಸ್ಪ್ರೆಷನ್ minus 4x plus 5. Expression is minus 4x plus 5 is the expression. Which are the terms in this? This is the one term and this is the another term. ಇದು ಒಂದು ಟರ್ಮು, ಇದು ಒಂದು ಟರ್ಮು, 2 ಟರ್ಮ್ ಇದೆ. ಸೊ ನೋಡಿ minus 4x is one term and 5 is one more time. Factors of minus 4x ಯಾವುದು? minus 4 is the one factor and x is the another factor. What is the factor of 5? Factor of 5 is what? 5. ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್. ನೋಡಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ? ಮೈನಸ್ 4x ಪ್ಲಸ್ 5y ಅಂತ ಕೊಟ್ಟಿದ್ದಾರೆ. ಮೈನಸ್ 4x ಪ್ಲಸ್ 5y ಎಷ್ಟು ಟರ್ಮ್ ಇದೆ? ಇದು ಒಂದು ಟರ್ಮು, ಇದು ಒಂದು ಟರ್ಮು. ಸೊ ಮೈನಸ್ 4x ಈಸ್ ದ ಒನ್ ಟರ್ಮ್, 5y ಈಸ್ ಒನ್ ಮೋರ್ ಟರ್ಮ್. ಇದರ ಫ್ಯಾಕ್ಟರ್ ಯಾವುದು? ಮೈನಸ್ 4x. ಇದ್ರ ಫ್ಯಾಕ್ಟರ್ ಯಾವುದು? 5y. ಗೋ ಫಾರ್ ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ? 5y ಪ್ಲಸ್ 3y ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ನು 5y ಪ್ಲಸ್ 3y ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಗೇನ್ ಇದು ಒಂದು ಟರ್ಮು, ಇದು ಒಂದು ಟರ್ಮು. ಎಷ್ಟು ಟರ್ಮ್ ಇದೆ? 2 ಟರ್ಮ್ ಇದೆ. ಸೊ 5y ಈಸ್ ಒನ್ ಟರ್ಮ್,
3y² ಈಸ್ ಒನ್ ಮೋರ್ ಟರ್ಮ್. ಸೊ 5yನ ಫ್ಯಾಕ್ಟರ್ ಏನು 5, y. 3y² ಫ್ಯಾಕ್ಟರು 3, y, ಅಂದರೆ ಏನು y ಇಂಟು y ಅಲ್ವಾ. ಸೊ y, y ಇದು ಫ್ಯಾಕ್ಟರ್ಸ್ ಆಗಿರುತ್ತೆ ಇದ್ರದ್ದು. 3y² ಫ್ಯಾಕ್ಟರು 3, y. ನೆಕ್ಸ್ಟ್ ಎಕ್ಸ್ಪ್ರೆಷನ್ ನೋಡಿ, xy ಪ್ಲಸ್ 2x² ಅಂತ ಕೊಟ್ಟಿದ್ದಾರೆ. xy ಪ್ಲಸ್ 2x² y² ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವ್ದ್ಯಾವುದು, ಇದು ಒಂದು ಟರ್ಮು, ಇದು ಒಂದು ಟರ್ಮು. ಸೊ xy ಅನ್ನೋದು ಒಂದು ಟರ್ಮು, 2x² ಅನ್ನೋದು ಇನ್ನೊಂದು ಟರ್ಮು. ಸೊ ಫ್ಯಾಕ್ಟರ್ಸ್, ಇದ್ರದ್ದು ಫ್ಯಾಕ್ಟರ್ ಏನಾಗಿರುತ್ತೆ x, y ಆಗಿರುತ್ತೆ. ಇದ್ರದ್ದು ಫ್ಯಾಕ್ಟರು 2, x, ಅಂದರೆ ಏನು x ಇಂಟು x ಅಲ್ವಾ. ಸೊ x, x. y² ಫ್ಯಾಕ್ಟರ್ ಏನಾಗಿರುತ್ತೆ y, y ಆಗಿರುತ್ತೆ. ಗೋ ಫಾರ್ ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಒನ್ ಏನು ಹೇಳಿದ್ದಾರೆ, PQ ಪ್ಲಸ್ Q ಅಂತ ಹೇಳಿ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ನು PQ ಪ್ಲಸ್ Q ಈಸ್ ದ ಎಕ್ಸ್ಪ್ರೆಷನ್ನು. ನೋಡಿ ಇದ್ರದ್ದು ಟರ್ಮ್ಸು, ಇದು ಒಂದು ಟರ್ಮು, ಇದು ಒಂದು ಟರ್ಮು. PQ ಅನ್ನೋದು ಒಂದು ಟರ್ಮು, Q ಅನ್ನೋದು ಒಂದು ಟರ್ಮು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ PQ? P, Q ಆರ್ ದ ಫ್ಯಾಕ್ಟರ್ಸ್ ಆ್ಯಂಡ್ Q ಈಸ್ ದ ಫ್ಯಾಕ್ಟರ್. ನೆಕ್ಸ್ಟ್ ಒನ್ ನೋಡಿ, 1.2 AB 1.2 ಪ್ಲಸ್ ನೋಡಿ ಮೈನಸ್ 2.4B ಮೈನಸ್ 2.4B ನೆಕ್ಸ್ಟ್ ಪ್ಲಸ್ 3.6A ಪ್ಲಸ್ 3.6A. ಇದು ಎಕ್ಸ್ಪ್ರೆಷನ್ನು. ಇದು ಒಂದು ಟರ್ಮು, ಇದು ಒಂದು ಟರ್ಮು, ಇದು ಒಂದು ಟರ್ಮು. ಟೋಟಲ್ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ? 3 ಟರ್ಮ್ಸ್ ಇದೆ. ಸೊ ಮೈನಸ್ 2AB ಈಸ್ ಒನ್ ಟರ್ಮ್, ಪ್ಲಸ್ 2AB ಈಸ್ ಒನ್ ಟರ್ಮ್. ನೋಡಿ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 1.2AB ಮೈನಸ್ 2.4B ಪ್ಲಸ್ 3.6A. ಏನು ಕೊಟ್ಟಿದ್ದಾರೆ, 1.2AB ಮೈನಸ್ 2.4B ಪ್ಲಸ್ 3.6A. ಇಲ್ಲಿ ಒಂದು ಟರ್ಮು, ಇಲ್ಲಿ ಒಂದು ಟರ್ಮು, ಇಲ್ಲಿ ಒಂದು ಟರ್ಮು. ಟೋಟಲ್ ಎಷ್ಟು ಟರ್ಮ್ ಇದೆ? 3 ಟರ್ಮ್ ಇದೆ ಅಲ್ವಾ. ಸೊ ನೋಡಿ 1.2AB ಅನ್ನೋದು ಒಂದು ಟರ್ಮು, ಮೈನಸ್ 2.4B ಅನ್ನೋದು ಒಂದು ಟರ್ಮು, ನೆಕ್ಸ್ಟು 3.6A ಅನ್ನೋದು ಒಂದು ಟರ್ಮು. ಸೊ ಇದ್ರದ್ದು ಫ್ಯಾಕ್ಟರ್ ಏನಾಗಿರುತ್ತೆ ಅಂದರೆ 1.2 is the one factor, A is the one factor and B is one more factor. ಇದ್ರದ್ದು ಫ್ಯಾಕ್ಟರು ಮೈನಸ್ 2.4 ಅನ್ನೋದು ಒಂದು ಫ್ಯಾಕ್ಟರು, B ಅನ್ನೋದು ಒಂದು ಫ್ಯಾಕ್ಟರು. ಸೊ ಇದ್ರದ್ದು 3.6 ಅನ್ನೋದು ಒಂದು ಫ್ಯಾಕ್ಟರು ಮತ್ತು A ಅನ್ನೋದು ಅನದರ್ ಫ್ಯಾಕ್ಟರ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ ನೋಡಿ, ನೆಕ್ಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, 3/4x ಪ್ಲಸ್ 1/4 ಅಂತ ಹೇಳಿ ಕೊಟ್ಟಿದ್ದಾರೆ. 3/4x ಪ್ಲಸ್ 1/4 ಅನ್ನೋದು ಗಿವನ್ ಎಕ್ಸ್ಪ್ರೆಷನ್ನು. ಸೊ ಇದರಲ್ಲಿ ಎಷ್ಟು ಟರ್ಮ್ ಇದೆ? ಇದು ಒಂದು ಟರ್ಮು, ಇದು ಒಂದು ಟರ್ಮು. ಸೊ 3/4x ಅನ್ನೋದು ಒಂದು ಟರ್ಮು, 1/4 ಅನ್ನೋದು ಇನ್ನೊಂದು ಟರ್ಮು. ಇದರದ್ದು ಫ್ಯಾಕ್ಟರ್ ಏನಾಗಿರುತ್ತೆ? 3/4, x ಆಗಿರುತ್ತೆ. ಇದರದ್ದು ಫ್ಯಾಕ್ಟರ್ ಏನಾಗಿರುತ್ತೆ? 1/4 ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿ, 0.1 p² ಪ್ಲಸ್ 0.2 q² ಅನ್ನೋದು ಎಕ್ಸ್ಪ್ರೆಷನ್. 0.1 p² ಪ್ಲಸ್ 0.2 q². ಇದು ಒಂದು ಟರ್ಮು, ಇದು ಒಂದು ಟರ್ಮು. ಟೋಟಲ್ ಎಷ್ಟು ಟರ್ಮ್ ಇದೆ? 2 ಟರ್ಮ್ ಇದೆ. ಸೊ 0.1 p² ಒಂದು ಟರ್ಮು, 0.2 q². ಸೊ ಇದ್ರದ್ದು ಫ್ಯಾಕ್ಟರ್ ಏನಾಗಿರುತ್ತೆ ಅಂದರೆ 0.1 ಈಸ್ ಒನ್ ಫ್ಯಾಕ್ಟರ್. p² ಅಂದರೆ ಏನಂತ ಹೇಳ್ತೀವಿ? p ಇಂಟು p ಅಲ್ವಾ. p ಇಂಟು p ಇಸ್ ಈಕ್ವಲ್ಸ್ ಟು p². ಸೊ p, p ಈಸ್ ದ ಫ್ಯಾಕ್ಟರ್. ಸೊ 0.2 ದೆನ್ q² ಯಾವ ಥರ ಬರಿತೀವಿ? q, q. ಸೊ q ಆ್ಯಂಡ್ q ಆರ್ ದ ಫ್ಯಾಕ್ಟರ್ಸ್. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 3 ಏನು ಹೇಳಿದ್ದಾರೆ ನೋಡಿ, ಐಡೆಂಟಿಫೈ ದ ನ್ಯೂಮರಿಕಲ್ ಕೋಯಿಫಿಷಿಯಂಟ್ ಆಫ್ ಟರ್ಮ್ ಅದರ್ ದೆನ್ ಕಾನ್ಸ್ಟೆಂಟ್ ಇನ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಇಲ್ಲಿ ಎಕ್ಸ್ಪ್ರೆಷನಲ್ಲಿ ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನಲ್ಲಿ ನಾವು ಏನನ್ನು ಐಡೆಂಟಿಫೈ ಮಾಡಬೇಕು? ನ್ಯೂಮರಿಕಲ್ ಕೋಯಿಫಿಷಿಯಂಟ್. ನ್ಯೂಮರಿಕಲ್ ಕೋಯಿಫಿಷಿಯಂಟ್ ಅಂತ ಅಂದರೆ ಏನು? ಓನ್ಲಿ ನಂಬರ್, ಯಾವ ನಂಬರ್ ಇರುತ್ತಲ್ವ ಆ ಟರ್ಮ್ ಜೊತೆ ಅದೇನಾಗಿರುತ್ತೆ? ನ್ಯೂಮರಿಕಲ್ ಕೋಯಿಫಿಷಿಯಂಟ್ ಆಗಿರುತ್ತೆ. ದೆನ್ ಅದರ್ ದೆನ್ ಕಾನ್ಸ್ಟೆಂಟ್ಸ್. ಫಾರ್ ಎಕ್ಸಾಂಪಲ್ ಬರೀ ಕಾನ್ಸ್ಟೆಂಟ್ ಇತ್ತು ಅಂದರೆ ಅದರಲ್ಲಿ ನಾವು ನ್ಯೂಮರಿಕಲ್ ಕೋಯಿಫಿಷಿಯಂಟ್ ಅಂತ ಐಡೆಂಟಿಫೈ ಮಾಡೋದು ಬೇಡ. ಯಾವುದರಲ್ಲಿ ವೇರಿಯೇಬಲ್ ಇರುತ್ತಲ್ವ ಅದರಲ್ಲಿ ಮಾತ್ರ ನ್ಯೂಮರಲ್ ಕೋಯಿಫಿಷಿಯಂಟನ್ನು ಐಡೆಂಟಿಫೈ ಮಾಡಿ, ನ್ಯೂಮರಿಕಲ್ ಕೋಯಿಫಿಷಿಯಂಟನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಕ್ವಶನ್ ನಂಬರ್ 3 ಫಸ್ಟ್ ಏನು ಮಾಡೋಣ, ಅಗೇನ್ ಎಕ್ಸ್ಪ್ರೆಷನ್ ಕಾಲಮ್ ಮಾಡ್ತೀವಿ. ಎಕ್ಸ್ಪ್ರೆಷನ್ ಅನ್ನೋದು ಒಂದು ಕಾಲಮು, ಟರ್ಮ್ಸ್ ಆ್ಯಂಡ್ ಕೋಎಫಿಷಿಯಂಟ್. ವಿಚ್ ಕೋಎಫಿಷಿಯಂಟ್? ನ್ಯೂಮರಲ್ ಕೋಎಫಿಷಿಯಂಟ್. ಇಲ್ಲಿ ಯಾವ ಕೋಎಫಿಷಿಯಂಟ್ ಬರಿತಾ ಇದ್ದೀವಿ? ನ್ಯೂಮರಲ್ ಕೋಎಫಿಷಿಯಂಟ್ ಬರಿತಾ ಇದ್ದೀವಿ. ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 5 ಮೈನಸ್ 3t². ಇದು 5 ಅನ್ನೋದೇನು? ಕಾನ್ಸ್ಟೆಂಟು. ಇಲ್ಲಿ ಏನು ಹೇಳಿದ್ದಾರೆ ಕ್ವಶನಲ್ಲಿ? ಅದರ್ ದೆನ್ ಕಾನ್ಸ್ಟೆಂಟ್, ಅಂದರೆ ಕಾನ್ಸ್ಟೆಂಟನ್ನು ಬಿಟ್ಟು ವೇರಿಯೇಬಲ್ ಇರುವಂಥ ಟರ್ಮನ್ನು ಮಾತ್ರ ತಗೊಳ್ಳಿ ಹೇಳಿದ್ದಾರೆ. ಸೊ ಮೈನಸ್ 3t². ಇಲ್ಲಿ ವೇರಿಯೇಬಲ್ ಏನಿದೆ? t² ಇದೆ ಅಲ್ವಾ. ಸೊ ಇದಾಗಿರುತ್ತೆ. ಇದರದ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂದರೆ ನಂಬರ್ ಏನಿದೆ ಇಲ್ಲಿ? -3 ಇದೆ ಅಲ್ವಾ. ಸೊ ಇದರ ನ್ಯೂಮರಿಕಲ್ ಕೋಎಫಿಷಿಯಂಟ್ ಏನಾಗಿರುತ್ತೆ? -3 ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, 1 ಪ್ಲಸ್ t ಪ್ಲಸ್ t² ಪ್ಲಸ್ t³ ಎಷ್ಟು
ಟರ್ಮು ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಒಂದೇ ಒಂದಿದೆ ನೋಡಿ, ಇಲ್ಲಿ ನಂಬರ್ ಇದೆ ಅಲ್ವಾ, ಇವು ಮೂರಲ್ಲೂ ವೇರಿಯೇಬಲ್ ಇದೆ ಅಂತಂದರೆ ಇವು ಮೂರಲ್ಲೂ ನ್ಯೂಮರಿಕಲ್ ಕೊಯಿಫಿಷಿಯಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ. ಈ ಟರ್ಮನ್ನು ಕನ್ಸಿಡರ್ ಮಾಡೋದಿಲ್ಲ, ಯಾಕೆ ಅಂತಂದರೆ ಅದರ್ ದೆನ್ ಕಾನ್ಸ್ಟೆಂಟನ್ನು ಬಿಟ್ಟು ವೇರಿಯೇಬಲ್ ಇರೋ ಟರ್ಮಲ್ಲಿ ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಇಲ್ಲೇನಾಗುತ್ತೆ, ಒಂದು ಟರ್ಮು ಟಿ ಆಗುತ್ತೆ, ಇನ್ನೊಂದು ಟಿ ಸ್ಕ್ವಯರ್ ಆಗುತ್ತೆ, ಇನ್ನೊಂದು ಟಿ ಕ್ಯೂಬ್. ಇಲ್ಲಿ ಏನೂ ಇಲ್ಲ, ನಂಬರ್ ಯಾವುದು ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಇಲ್ಲ ಅಂದರೆ ಅದರ ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಟಿ ದ ನ್ಯೂಮರಿಕಲ್ ಕೊಯಿಫಿಷಿಯಂಟು 1, ಟಿ ಸ್ಕ್ವೇರ್ ಇಂದು 1, ಟಿ ಕ್ಯೂಬ್ ಇಂದು ಏನಾಗಿರುತ್ತೆ 1 ಆಗಿರುತ್ತೆ. ನೋಡಿ ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 2xy ಪ್ಲಸ್ 3y ಅನ್ನೋದು ಎಕ್ಸ್ಪ್ರೆಷನ್ನು. ನೋಡಿ ಎಷ್ಟು ಟರ್ಮ್ ಇದೆ, 1 2 3 ಟರ್ಮ್ ಇದೆ. ಸೊ ಎಕ್ಸ್ ಈಸ್ ದ ಒನ್ ಟರ್ಮ್, 2xy ಅನ್ನೋದು ಒಂದು ಟರ್ಮು, 3y ಅನ್ನೋದು ಒಂದು ಟರ್ಮು. ಇಲ್ಲಿ ಏನೂ ಇಲ್ಲ ಅಂದರೆ ಇದ್ರ ಕೊಯಿಫಿಷಿಯಂಟ್ ಏನಾಗಿರುತ್ತೆ 1 ಆಗಿರುತ್ತೆ. ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಕೊಯಿಫಿಷಿಯಂಟ್, ನ್ಯೂಮರಿಕಲ್ ಕೊಯಿಫಿಷಿಯಂಟ್ 2 ಇದೆ, ಇಲ್ಲಿ ನಂಬರ್ ಏನಿದೆ 3 ಇದೆ. ನಂಬರನ್ನು ನಾವೇನಂತ ಹೇಳಿ ಕರಿತೀವಿ, ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಅಂತ ಹೇಳಿ ಕರಿತೀವಿ. ನೋಡಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 100m ಪ್ಲಸ್ 1000n ಅಂತ ಕೊಟ್ಟಿದ್ದಾರೆ. 100m ಪ್ಲಸ್ 1000n ಇದು ಎಕ್ಸ್ಪ್ರೆಷನು, ಇದು ಒಂದು ಟರ್ಮು, ಇದು ಒಂದು ಟರ್ಮು. ಸೊ 100m ಅನ್ನೋದು ಒಂದು ಟರ್ಮು, 1000n ಅನ್ನೋದು ಒಂದು ಟರ್ಮು. ಇದರಲ್ಲಿ ಏನು ನಂಬರ್ ಇದೆ, 100 ಇದೆ, ಅದೇನಾಗಿರುತ್ತೆ ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಆಗಿರುತ್ತೆ. ಇದರಲ್ಲಿ ಎಷ್ಟಿದೆ, 1000 ಇದೆ. ಸೊ 1000 ಈಸ್ ದ ನ್ಯೂಮರಿಕಲ್ ಕೊಯಿಫಿಷಿಯಂಟ್. ನೆಕ್ಸ್ಟ್ ಒನ್ ನೋಡಿ, ಮೈನಸ್ ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್, ಮೈನಸ್ ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪ್ಲಸ್ 7pq, ಪ್ಲಸ್ 7pq. ಎಷ್ಟು ಟರ್ಮ್ ಇದೆ, ಇದು ಒಂದು ಟರ್ಮು, ಇದು ಒಂದು ಟರ್ಮು. ಟೋಟಲ್ ಎಷ್ಟು ಟರ್ಮ್ ಇದ್ದಾವೆ, 2 ಟರ್ಮ್ ಇದೆ. ಸೊ ಮೈನಸ್ ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಅನ್ನೋದು ಒಂದು ಟರ್ಮು, 7pq ಅನ್ನೋದು ಒಂದು ಟರ್ಮು. ಇಲ್ಲಿ ಏನೂ ಇಲ್ಲ, ನಂಬರ್ ಏನಿಲ್ಲ ಅಂದರೆ ಅಲ್ಲಿ ಏನಿರುತ್ತೆ 1 ಇರುತ್ತೆ. ಬಟ್ ಈ ಟರ್ಮಿಗೆ ಯಾವ ಸೈನ್ ಇದೆ, ಮೈನಸ್ ಸೈನ್ ಇರೋದ್ರಿಂದ ಇದೇನಾಗಿರುತ್ತೆ -1 ಆಗಿರುತ್ತೆ. ಸೊ ಇಲ್ಲಿ ಯಾವ ನಂಬರ್ ಇದೆ, 7 ಇದೆ. ಸೊ ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಏನಾಗಿರುತ್ತೆ, 7 ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿ, 1.2a, 1.2a. ನೆಕ್ಸ್ಟ್ ಪ್ಲಸ್ 0.8b, ಪ್ಲಸ್ 0.8b ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು 2 ಟರ್ಮ್ ಇದೆ ಅಗೇನ್ ಈ ಎಕ್ಸ್ಪ್ರೆಷನಲ್ಲಿ. ಸೊ 1.2a ಅನ್ನೋದು ಒಂದು, 0.8b ಅನ್ನೋದು ಒಂದು ಟರ್ಮ್, ಎರಡರಲ್ಲೂ ವೇರಿಯೇಬಲ್ ಇದೆ ಅಲ್ವಾ. ಸೊ ಇದ್ರದ್ದು ನಂಬರ್ ಏನಾಗಿರುತ್ತೆ, 1.2 ಆಗಿರುತ್ತೆ. ಇದ್ರದ್ದು ನಂಬರ್ ಏನಾಗಿದೆ, 0.8. ಅಂದರೆ ಇವೆರಡು ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಒನ್ನು 3.14 r ಸ್ಕ್ವಯರ್, 3.14 r ಸ್ಕ್ವಯರ್ ಒಂದೇ ಒಂದು ಟರ್ಮ್ ಇದೆ. ಸೊ 3.14 r ಸ್ಕ್ವಯರ್. ಇದರಲ್ಲಿ ವೇರಿಯೇಬಲ್ ಬಿಟ್ಟರೆ ಕಾನ್ಸ್ಟೆಂಟ್ ಏನಿದೆ 3.14, ಇದೇನಾಗಿರುತ್ತೆ ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, 2 of l plus b, 2 of l plus b ಅಂತ ಹೇಳಿ ಕೊಟ್ಟಿದ್ದಾರೆ. ನಾವಿದನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದೇನಾಗುತ್ತೆ ಎಕ್ಸ್ಪ್ರೆಷನ್ನು, 2l plus 2b. ಎಷ್ಟು ಟರ್ಮ್ ಇದೆ, 2 ಟರ್ಮ್ ಇದೆ. ಸೊ 2l ಅನ್ನೋದು ಒಂದು ಟರ್ಮು, 2b ಅನ್ನೋದು ಒಂದು ಟರ್ಮು. ಸೊ ವಾಟ್ ಈಸ್ ದ ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಆಫ್ l, 2. ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಆಫ್ b ಈಸ್ ಅಗೇನ್ 2. ನೆಕ್ಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ, 0.1y ಅಂತ ಹೇಳಿ ಕೊಟ್ಟಿದ್ದಾರೆ. 0.1y ಪ್ಲಸ್ 0.01y ಸ್ಕ್ವೇರ್, ಪ್ಲಸ್ 0.01y ಸ್ಕ್ವೇರ್. ಇದು ಎಕ್ಸ್ಪ್ರೆಷನ್ನು. ಅಗೈನ್ ಇದರಲ್ಲಿ ಇದು ಒಂದು ಟರ್ಮು, ಇದು ಒಂದು ಟರ್ಮು. ಎಷ್ಟು ಟರ್ಮ್ ಇದೆ, 2 ಇದೆ. 0.1y ಅನ್ನೋದು ಒಂದು ಟರ್ಮು, 0.01y ಸ್ಕ್ವೇರ್ ಅನ್ನೋದು ಒಂದು ಟರ್ಮು. ಇದರದ್ದು ನಂಬರ್ ಏನಿದೆ 0.1. ಸೊ ಇದರದ್ದು ನ್ಯೂಮರಿಕಲ್ ಕೊಯಿಫಿಷಿಯಂಟ್ ಏನಾಗಿರುತ್ತೆ, 0.01 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಟರ್ಮ್ ವಿಚ್ ಕಂಟೈನ್ ಎಕ್ಸ್ ಆ್ಯಂಡ್ ಗಿವ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್. ನೋಡಿ ಟರ್ಮನ್ನು ಯಾವ ಟರ್ಮಲ್ಲಿ ಎಕ್ಸ್ ಇದೆ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ, ಆ್ಯಂಡ್ ದೆನ್ ಕೊಯಿಫಿಷಿಯಂಟ್ ಆಫ್ ಎಕ್ಸನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಅಗೇನ್ ನಾವಿಲ್ಲಿ ಏನು ಮಾಡ್ತೀವಿ, ಎಕ್ಸ್ಪ್ರೆಷನ್ ಅಂತ ಹೇಳಿ ಒಂದು ಕಾಲಮ್ ಮಾಡ್ಕೊತೀವಿ. ಎಕ್ಸ್ಪ್ರೆಷನ್, ಟರ್ಮ್ ವಿತ್ ಎಕ್ಸ್, ನೆಕ್ಸ್ಟು ಕೋಎಫಿಷಿಯಂಟ್ ಆಫ್ ಎಕ್ಸ್. ನೋಡಿ ಕ್ವಶನ್ ನಂಬರ್ 4 ಏನು ಮಾಡ್ತಿದ್ದೀವಿ, ಐಡೆಂಟಿಫೈ ದ ಟರ್ಮ್ ವಿಚ್ ಕಂಟೇನ್ ಎಕ್ಸ್. ಯಾವ ಟರ್ಮಲ್ಲಿ ಎಕ್ಸ್ ಇದೆ ಆ ಟರ್ಮನ್ನು ಐಡೆಂಟಿಫೈ ಮಾಡಿಬಿಟ್ಟು ಆ ಎಕ್ಸಿನ ಕೋಎಫಿಷಿಯಂಟನ್ನು ಬರೀರಿ ಅಂತ ಹೇಳಿದ್ದಾರೆ. ಓಕೆನಾ. ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ವೈ ಸ್ಕ್ವಯರ್ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. ನಮಗೆ ಯಾವುದು ಟರ್ಮ್ ಬೇಕು ಅಂದರೆ ವಿತ್ ಎಕ್ಸ್, ಟರ್ಮ್ ವಿತ್ ಎಕ್ಸ್. ಓಕೆ, ಟರ್ಮ್ ವಿತ್ ಎಕ್ಸ್. ಯಾವ ಟರ್ಮಲ್ಲಿ ಎಕ್ಸ್ ಇದೆ, ಈ ಟರ್ಮಲ್ಲಿ ಎಕ್ಸ್ ಇದೆ. ಸೊ ವೈ ಸ್ಕ್ವಯರ್ ಎಕ್ಸ್, ಇದರಲ್ಲಿ ಎಕ್ಸ್ ಇದೆ, ಇದರಲ್ಲಿ ಎಕ್ಸ್ ಇಲ್ಲ. ಸೊ ಯಾವುದರಲ್ಲಿ ಎಕ್ಸ್ ಇರುತ್ತೆ ಅದನ್ನು ಮಾತ್ರ ಬರ್ಕೋಬೇಕು. ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್, ಎಕ್ಸಿನ ಕೋಯಿಫಿಷಿಯಂಟ್ ಇಲ್ಲಿ ಏನಾಗಿರುತ್ತೆ
ವೈ ಸ್ಕ್ವೇರ್ ಆಗಿರುತ್ತೆ. ಅಂದರೆ ಎಕ್ಸನ್ನು ಬಿಟ್ಟು ಇನ್ನು ಉಳಿದಿದ್ದು ಅದ್ರ ಜೊತೆಗೆ ಏನಿರುತ್ತಲ್ಲ ಅದೆಲ್ಲ ಏನಾಗಿರುತ್ತೆ, ಅದರದ್ದು ಕೋಯಿಫಿಷಿಯಂಟ್ ಆಗಿರುತ್ತೆ. ನೋಡಿ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 13y ಸ್ಕ್ವೇರ್ ಮೈನಸ್ 8y ಎಕ್ಸ್. ನೋಡಿ ಇಲ್ಲಿ ವೈ ಸ್ಕ್ವೇರ್ ಇದೆ, ಇದರಲ್ಲಿ ಎಕ್ಸ್ ಇಲ್ಲ, ಸೊ ಇದನ್ನು ತಗೋಬಾರ್ದು. ಇದರಲ್ಲಿ ಎಕ್ಸ್ ಇದೆ ಅಂದರೆ ಇದನ್ನು ಮಾತ್ರ ತಗೋಬೋದು. ಸೊ ಮೈನಸ್ 8y ಎಕ್ಸ್ ಅಂದರೆ ಎಕ್ಸನ್ನು ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ, ಮೈನಸ್ 8y. ಅಂದರೆ ಇದ್ರದ್ದು ಕೋಯಿಫಿಷಿಯಂಟ್ ಏನಾಗಿರುತ್ತೆ, ಮೈನಸ್ 8y ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ 2 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವೈ ಇದೆ, ಇಲ್ಲಿ 2 ಇದೆ, ಇವೆರಡರಲ್ಲೂ ಎಕ್ಸ್ ಇಲ್ಲ. ಯಾವುದ್ರಲ್ಲಿ ಎಕ್ಸ್ ಇದೆ, ಇದರಲ್ಲಿ ಮಾತ್ರ ಎಕ್ಸ್ ಇದೆ. ಸೊ ಇದಕ್ಕೆ ಎಕ್ಸ್ ಇರೋ ಟರ್ಮನ್ನು ತಗೊಂಡ್ರೆ ಎಕ್ಸ್, ಇದಕ್ಕೆ ಏನು ಕೋಯಿಫಿಷಿಯಂಟ್ ಇಲ್ಲ ಅಂದರೆ ನಿಮಗೆ ಗೊತ್ತಿದೆ, ಅದರ ಕೋಯಿಫಿಷಿಯಂಟ್ ಏನಾಗಿರುತ್ತೆ, 1 ಆಗಿರುತ್ತೆ. ನೋಡಿ ನೆಕ್ಸ್ಟ್ ಒನ್ನು 5 ಪ್ಲಸ್ ಝೆಡ್ ಪ್ಲಸ್ ಝೆಡ್ ಎಕ್ಸ್. ನೋಡಿ ಟರ್ಮ್ 5 ಕಾನ್ಸ್ಟೆಂಟು, ಇದರಲ್ಲಿ ಯಾವುದು ವೇರಿಯೇಬಲ್ ಇಲ್ಲ. ಇಲ್ಲಿ ಝೆಡ್ಡಲ್ಲಿ ಝೆಡ್ ಮಾತ್ರ ಇದೆ, ಎಕ್ಸ್ ಇಲ್ಲ. ಈ ಟರ್ಮಲ್ಲಿ ಏನಿದೆ, ಎಕ್ಸ್ ಇದೆ. ಸೊ ಝೆಡ್ ಎಕ್ಸ್ ಅಂತ ಹೇಳಿ ತಗೊಂಡ್ರೆ, ಝೆಡ್ಡನ್ನು ಬಿಟ್ಟರೆ ಅದ್ರ ಜೊತೆಗೆ ಏನಿದೆ ಇಲ್ಲಿ, ಎಕ್ಸನ್ನು ಬಿಟ್ಟರೆ ಅದ್ರ ಜೊತೆಗೆ ಏನಿದೆ ಇಲ್ಲಿ, ಝೆಡ್ ಇದೆ. ಸೊ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಈಸ್ ವಾಟ್ ಹಿಯರ್, ಝೆಡ್. ನೋಡಿ ನೆಕ್ಸ್ಟ್ ಒನ್ನು 1 ಪ್ಲಸ್ ಎಕ್ಸ್ ವೈ. ಇದು ಕಾನ್ಸ್ಟೆಂಟು, ಇದರಲ್ಲಿ ಎಕ್ಸ್ ಇಲ್ಲ, ಇದನ್ನು ತಗೊಳ್ಳೋದಿಲ್ಲ. ಇದರಲ್ಲೂ ಎಕ್ಸ್ ಇದೆ, ಇದರಲ್ಲೂ ಎಕ್ಸ್ ಇದೆ. ಸೊ ಇದು ಒಂದು ಟರ್ಮು, ಇದು ಎಕ್ಸ್ ವೈ ಅನ್ನೋದು ಒಂದು ಟರ್ಮ್. ವಾಟ್ ಈಸ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್, ಯು ನೋ 1. ವಾಟ್ ಈಸ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಹಿಯರ್, ವೈ ಈಸ್ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್. ನೆಕ್ಸ್ಟ್ ನೋಡಿ 12xy ಸ್ಕ್ವೇರ್ ಪ್ಲಸ್ 25 ಕಾನ್ಸ್ಟೆಂಟು, ವೇರಿಯೇಬಲ್ ಇಲ್ಲ, ಇಲ್ಲಿ ಎಕ್ಸ್ ಇಲ್ಲ. ಸೊ ಇದರಲ್ಲಿ ಎಕ್ಸ್ ಇದೆ. ಸೊ ಟರ್ಮು ಯಾವ ಟರ್ಮಲ್ಲಿ ಎಕ್ಸ್ ಇದೆ, 12xy ಸ್ಕ್ವೇರಲ್ಲಿ ಎಕ್ಸ್ ಇದೆ. ಸೊ ಎಕ್ಸನ್ನು ರಿಮೂವ್ ಮಾಡಿದರೆ ಏನು ಬರುತ್ತೆ ನಿಮಗೆ, ಇಲ್ಲಿ 12y ಸ್ಕ್ವೇರ್ ಈಸ್ ದ ಕೋಯಿಫಿಷಿಯಂಟ್. ನೆಕ್ಸ್ಟ್ ಒನ್, ಗೋ ಫಾರ್ ದ ನೆಕ್ಸ್ಟ್ ಒನ್, 7x ಪ್ಲಸ್ xy ಸ್ಕ್ವೇರ್. 7x ಪ್ಲಸ್ xy ಸ್ಕ್ವೇರ್ ಅನ್ನೋದು ಎರಡು ಟರ್ಮು, ಇಲ್ಲಿ ಒಂದು ಟರ್ಮು, ಇಲ್ಲಿ ಒಂದು ಟರ್ಮು. ಈ ಟರ್ಮಲ್ಲೂ ಎಕ್ಸ್ ಇದೆ, ಈ ಟರ್ಮಲ್ಲೂ ಎಕ್ಸ್ ಇದೆ. ಸೊ 7x ಅನ್ನು ತಗೊಂತೀರಾ, xy ಸ್ಕ್ವೇರ್ ಅನ್ನು ತಗೊಂತೀರಾ, ಯಾಕೆಂದರೆ ಎರಡು ಟರ್ಮಲ್ಲಿ ಏನಿದೆ, ಎಕ್ಸ್ ಇದೆ. ಸೊ ಎಕ್ಸಿನ ಕೋಯಿಫಿಷಿಯಂಟ್ ಇಲ್ಲಿ ಏನಾಗಿರುತ್ತೆ, 7 ಆಗಿರುತ್ತೆ. ಇಲ್ಲಿ ಎಕ್ಸಿನ ಕೋಯಿಫಿಷಿಯಂಟ್ ಏನಾಗಿರುತ್ತೆ, ವೈ ಸ್ಕ್ವೇರ್ ಆಗಿರುತ್ತೆ. ಸಿಮಿಲರ್ಲಿ ಗೋ ಫಾರ್ ದ ನೆಕ್ಸ್ಟ್ ಒನ್. ನೋಡಿ, ಐಡೆಂಟಿಫೈ ದ ಟರ್ಮ್ಸ್ ವಿಚ್ ಕಂಟೇನ್ ವೈ ಸ್ಕ್ವೇರ್ ಆ್ಯಂಡ್ ಗಿವ್ ದ ಕೋಯಿಫಿಷಿಯಂಟ್ ಆಫ್ ವೈ ಸ್ಕ್ವೇರ್. ಸೇಮ್ ಇಲ್ಲಿ ಎಕ್ಸಿಗೆ ಯಾವ ಥರ ಮಾಡಿದ್ವಿ ಅಲ್ವಾ, ಅದೇ ಥರನೇ ಏನು ಮಾಡಬೇಕು, ವೈಗೆ ಮಾಡಬೇಕು. ಫಸ್ಟು ಎಕ್ಸ್ಪ್ರೆಷನನ್ನು ಬರ್ಕೊಂತೀವಿ, ದೆನ್ ಟರ್ಮ್ ವಿತ್ ವೈ ಸ್ಕ್ವೇರ್, ಕೋಯಿಫಿಷಿಯಂಟ್ ಆಫ್ ವೈ ಸ್ಕ್ವೇರ್. ನೋಡಿ ಫಸ್ಟ್ ಕಾಲಮ್ ಏನು ಮಾಡ್ತೀವಿ, ಎಕ್ಸ್ಪ್ರೆಷನ್. ನೆಕ್ಸ್ಟು ಟರ್ಮ್ ವಿತ್ ವೈ ಸ್ಕ್ವೇರ್, ದೆನ್ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್. ಓಕೆ, ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 8 ಮೈನಸ್ ಎಕ್ಸ್ ವೈ ಸ್ಕ್ವೇರ್. 8 ಮೈನಸ್ ಎಕ್ಸ್ ವೈ ಸ್ಕ್ವೇರ್. ನೋಡಿ ಇಲ್ಲಿ ವೈ ಸ್ಕ್ವೇರ್ ಇಲ್ಲ, ಇದರಲ್ಲಿ ವೈ ಸ್ಕ್ವೇರ್ ಇದೆ. ಅಂದರೆ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು, ಇದನ್ನು ಕನ್ಸಿಡರ್ ಮಾಡಬೇಕು. ಸೊ ಮೈನಸ್ ಎಕ್ಸ್ ವೈ ಸ್ಕ್ವೇರ್. ಈಗ ವೈ ಸ್ಕ್ವೇರಿನ ಕೋಯಿಫಿಷಿಯಂಟನ್ನು ಕಂಡುಹಿಡಿಬೇಕು ಅಂದರೆ ವೈ ಸ್ಕ್ವೇರನ್ನು ಬಿಟ್ಟು ಅದ್ರ ಜೊತೆಗೆ ಮತ್ತೇನಿದೆ ನೋಡಿ, ಮೈನಸ್ ಎಕ್ಸ್ ಇದೆ ಅಲ್ವಾ. ಸೊ ಏನಾಗಿರುತ್ತೆ, ಮೈನಸ್ ಎಕ್ಸ್ ಈಸ್ ದ ಕೋಯಿಫಿಷಿಯಂಟ್ ಆಫ್ ವೈ ಸ್ಕ್ವೇರ್. ನೆಕ್ಸ್ಟ್ ಒನ್ ನೋಡಿ, 5y ಸ್ಕ್ವೇರ್ ಪ್ಲಸ್ 7x. 5y ಸ್ಕ್ವೇರ್ ಪ್ಲಸ್ 7x. ಸೊ ಎಕ್ಸ್ ಇದೆ, ಬಟ್ ನಮಗೆ ಎಕ್ಸ್ ಇರೋ ಟರ್ಮ್ ಬೇಡ, ಯಾವುದಿರೋ ಟರ್ಮ್ ಬೇಕು, ವೈ ಸ್ಕ್ವೇರ್ ಇರೋ ಟರ್ಮ್ ಬೇಕು. ಸೊ 5y ಸ್ಕ್ವೇರ್ ಇರೋ ಟರ್ಮನ್ನು ತಗೊಂತೀವಿ, ಯಾಕೆಂದರೆ ಟರ್ಮ್ ವಿತ್ ವೈ ಸ್ಕ್ವೇರ್ ಬೇಕಲ್ವಾ. ಇದರಲ್ಲಿ ವೈ ಸ್ಕ್ವೇರ್ ಇಲ್ಲ, ಸೊ ಇದನ್ನು ತಗೊಳ್ಳೋದಿಲ್ಲ. ಸೊ ಇಲ್ಲಿ ವೈ ಸ್ಕ್ವೇರನ್ನು ಬಿಟ್ಟರೆ ಏನು ಉಳಿಯುತ್ತೆ, ನಮಗೆ 5 ಸಿಗುತ್ತೆ. ಸೊ ಇದ್ರದ್ದು ಕೋಯಿಫಿಷಿಯಂಟ್, ವೈ ಸ್ಕ್ವೇರಿನ ಕೋಯಿಫಿಷಿಯಂಟ್ ಏನಾಗಿರುತ್ತೆ, 5 ಆಗಿರುತ್ತೆ. ನೆಕ್ಸ್ಟ್ ನೋಡಿ, 2x ಸ್ಕ್ವೇರ್ ವೈ, 2x ಸ್ಕ್ವೇರ್ ವೈ ಮೈನಸ್ 15xy ಸ್ಕ್ವೇರ್. ನೆಕ್ಸ್ಟು ಪ್ಲಸ್ 7y ಸ್ಕ್ವೇರ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ವೈ ಇದೆ, ಬಟ್ ನಮಗೆ ವೈ ಬೇಡ, ಏನು ಬೇಕು, ವೈ ಸ್ಕ್ವೇರ್ ಬೇಕು. ಸೊ ಇದರಲ್ಲಿ ನೋಡಿ ಎಕ್ಸ್ ವೈ ಸ್ಕ್ವೇರ್, ಈ ಟರ್ಮಲ್ಲಿ ವೈ ಸ್ಕ್ವೇರ್ ಇದೆ, ಈ ಟರ್ಮಲ್ಲಿ ವೈ ಸ್ಕ್ವೇರ್ ಇದೆ. ಸೊ ಮೈನಸ್ 15xy ಸ್ಕ್ವೇರ್ ಅನ್ನೋದು ಒಂದು ಟರ್ಮು, 7y ಸ್ಕ್ವೇರ್ ಅನ್ನೋದು ಒಂದು ಟರ್ಮು. ಇದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಇಲ್ಲಿ ಓನ್ಲಿ ವೈ ಇತ್ತು. ವೈ ಸ್ಕ್ವೇರ್ ಇದ್ದಿತ್ತು ಅಂದರೆ ನಾವು ಇದನ್ನು ತಗೊಂತಿದ್ವಿ. ಸೊ ವೈ ಸ್ಕ್ವೇರನ್ನು ಬಿಟ್ಟರೆ ಇಲ್ಲಿ ಏನು ಉಳಿಯುತ್ತೆ, ಮೈನಸ್ 15x ಬರುತ್ತೆ. ಸೊ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಈಸ್ ವಾಟ್, ಮೈನಸ್ 15x. ಇಲ್ಲಿ ವೈ ಸ್ಕ್ವೇರನ್ನು ಬಿಟ್ಟರೆ ಏನು ಸಿಗುತ್ತೆ, ನಮಗೆ 7 ಸಿಗುತ್ತೆ. ಸೊ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಈಸ್ 7. ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ನೋಡಿ ಕ್ವಶನ್ ನಂಬರ್ 5 ಏನು ಹೇಳಿದ್ದಾರೆ, ಕ್ಲಾಸಿಫೈ ಇಂಟು ಮೋನೋಮಿಯಲ್ಸ್, ಬೈನೋಮಿಯಲ್ಸ್ ಆ್ಯಂಡ್ ಟ್ರೈನೋಮಿಯಲ್ಸ್. ಇಲ್ಲಿ ಸುಮಾರು ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನಲ್ಲಿ ಮೋನೋಮಿಯಲ್ ಯಾವುದು, ಬೈನೋಮಿಯಲ್ ಯಾವುದು, ಟ್ರೈನೋಮಿಯಲ್ ಯಾವುದು, ಕ್ಲಾಸಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಗೇನ್ ನಾವೇನು ಮಾಡೋಣ, ಮೋನೋಮಿಯಲ್ ಅನ್ನೋದು ಒಂದು ಕಾಲಮು, ಮೋನೋಮಿಯಲ್ಸು, ನೆಕ್ಸ್ಟ್ ಬೈನೋಮಿಯಲ್ಸ್, ನೆಕ್ಸ್ಟ್ ಟ್ರೈನೋಮಿಯಲ್ಸ್.
ಓಕೆ, ಮೋನೋಮೇಲ್ಸ್, ಬೈನೋಮೇಲ್ಸ್, ಟ್ರೈನೋಮೇಲ್ಸನ್ನು ಸೆಗ್ರಿಗೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ 4y - 7z ಇದು ಒಂದು ಟರ್ಮು, ಇದು ಒಂದು ಟರ್ಮು. ಎಷ್ಟು ಟರ್ಮ್ ಇದೆ ಇಲ್ಲಿ? 2 ಟರ್ಮ್ ಇದೆ. 2 ಟರ್ಮ್ ಇದ್ದರೆ ನಾವು ಅದನ್ನು ಏನಂತ ಹೇಳಿ ಕರಿತೀವಿ? ಬೈನೋಮಿಯಲ್ ಅಂತ ಹೇಳ್ತೀವಿ. ಸೊ ಬೈನೋಮಿಯಲ್ ಕಾಲಮಲ್ಲಿ 4y - 7z ಆಗುತ್ತೆ. y ಸ್ಕ್ವೇರ್ ಅಂದರೆ ಒಂದೇ ಒಂದು ಟರ್ಮ್ ಇದೆ. ಸೊ ಇದು ಯಾವುದಾಗಿರುತ್ತೆ? ಮೋನೋಮಿಯಲ್ ಆಗಿರುತ್ತೆ. ನೋಡಿ x ಪ್ಲಸ್ y ಮೈನಸ್ xy, x ಅನ್ನೋದು ಒಂದು ಟರ್ಮು, y ಅನ್ನೋದು ಒಂದು ಟರ್ಮು, xy ಅನ್ನೋದು ಒಂದು ಟರ್ಮು. 1 2 3 ಟರ್ಮ್ಸ್ ಇದೆ ಅಲ್ವಾ? 3 ಇದ್ರೆ ಅದನ್ನು ಏನಂತ ಹೇಳಿ ಕರಿತೀವಿ? ಟ್ರೈನೋಮಿಯಲ್ಸ್ ಅಂತ ಹೇಳ್ತೀವಿ. ಸೊ x ಪ್ಲಸ್ y ಮೈನಸ್ xy ಏನಾಗಿರುತ್ತೆ? ಟ್ರೈನೋಮಿಯಲ್. ನೋಡಿ ಓನ್ಲಿ ಒನ್ ನಂಬರ್ ಇಲ್ಲಿ ಏನು ಕೊಟ್ಟಿದ್ದಾರೆ? 100 ಅಂತ ಕೊಟ್ಟಿದ್ದಾರೆ. 100 ಏನಾಗಿರುತ್ತೆ? ಅಗೇನ್ ಮೋನೋಮಿಯಲ್ ಆಗಿದೆ. ನೋಡಿ ab ಮೈನಸ್ a ಮೈನಸ್ b 1 ಟರ್ಮ್ 2 ಟರ್ಮ್ 3 ಟರ್ಮ್ಸ್. ಸೊ 3 ಟರ್ಮ್ಸ್ ಇದ್ರೆ ನಾವು ಇದನ್ನು ಏನಂತ ಹೇಳಿ ಕರಿತೀವಿ? ಟ್ರೈನೋಮಿಯಲ್. ab ಮೈನಸ್ a ಮೈನಸ್ b. ನೋಡಿ ನೆಕ್ಸ್ಟ್ ಒನ್ನು 5 ಮೈನಸ್ 3t. 5 ಅನ್ನೋದು ಒಂದು ಟರ್ಮು ಮೈನಸ್ 3t ಅನ್ನೋದು ಒಂದು ಟರ್ಮು. ಟೋಟಲ್ ಎಷ್ಟಿದೆ? 2 ಟರ್ಮ್ಸ್. 2 ಟರ್ಮ್ಸ್ ಇದ್ರೆ ನಾವು ಅದನ್ನು ಏನಂತ ಹೇಳಿ ಕರಿತೀವಿ? ಬೈನೋಮಿಯಲ್ ಅಂತ ಕರಿತೀವಿ. ಸೊ 5 ಮೈನಸ್ 3t ಅಗೇನ್ ಏನಾಗಿರುತ್ತೆ? ಬೈನೋಮಿಯಲ್. ಇಲ್ಲಿ ನೋಡಿ 4p² ಮೈನಸ್ 4p² ಇದು ಒಂದು ಟರ್ಮು, ಇದು ಒಂದು ಟರ್ಮು. 2 ಟರ್ಮ್ ಇರೋದ್ರಿಂದ ಅದನ್ನು ನಾವು ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ? ಬೈನೋಮಿಯಲ್. 4p² ಮೈನಸ್ 4p² ಇದು ಬೈನೋಮಿಯಲ್. 7 ಇಂಟು m ಇಂಟು n ಇಸ್ ಈಕ್ವಲ್ಸ್ ಟು 7mn. ಎಷ್ಟು ಟರ್ಮ್ ಇದೆ? ಒಂದೇ ಟರ್ಮ್ ಇದೆ. ಸೊ ಇದನ್ನು ನಾವು ಮೋನೋಮಿಯಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ z² ಮೈನಸ್ 3z ಪ್ಲಸ್ 8 1 2 3 ಎಷ್ಟು ಟರ್ಮ್ ಇದೆ? 3 ಟರ್ಮ್. 3 ಟರ್ಮ್ ಇದ್ರೆ ನಾವು ಅದನ್ನು ಏನಂತ ಹೇಳಿ ಕರಿತೀವಿ? ಟ್ರೈನೋಮಿಯಲ್. z² ಮೈನಸ್ 3z ಪ್ಲಸ್ 8 ಅಗೇನು ಟ್ರೈನೋಮಿಯಲ್. a² ಪ್ಲಸ್ b² ಎಷ್ಟು ಟರ್ಮ್ ಇದೆ? a² ಅನ್ನೋದು ಒಂದು ಟರ್ಮು, b² ಅನ್ನೋದು ಒಂದು ಟರ್ಮು. ಸೊ a² ಪ್ಲಸ್ b² 2 ಟರ್ಮ್ ಇರೋದ್ರಿಂದ ಅದನ್ನು ಬೈನೋಮಿಯಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ ಅಗೇನ್ 2 ಟರ್ಮ್, z² ಅನ್ನೋದು ಒಂದು ಟರ್ಮು, z ಅನ್ನೋದು ಒಂದು ಟರ್ಮು. 2 ಟರ್ಮ್ ಇರೋದ್ರಿಂದ ಅದನ್ನು ಅಗೇನ್ ನಾವು ಏನಂತ ಹೇಳಿ ಕರಿತೀವಿ? ಬೈನೋಮಿಯಲ್. 1 2 3 ಎಷ್ಟು ಟರ್ಮ್ ಇದೆ? 1 ಅನ್ನೋದು ಒಂದು ಟರ್ಮು, x ಅನ್ನೋದು ಒಂದು ಟರ್ಮು, x² ಅನ್ನೋದು ಒಂದು ಟರ್ಮು. ಟೋಟಲ್ 3 ಟರ್ಮ್ಸ್ ಇದೆ. 1 ಪ್ಲಸ್ x² ಸೊ ಇಟ್ ಈಸ್ ವಾಟ್? ಅಗೇನ್ ಇಟ್ ಈಸ್ ಟ್ರೈನೋಮಿಯಲ್. ಸ್ಟೇಟ್ ವೆದರ್ ದ ಗಿವನ್ ಪೇರ್ ಆಫ್ ಟರ್ಮ್ಸ್ ಈಸ್ ಅ ಲೈಕ್ ಆರ್ ಅನ್ಲೈಕ್ ಟರ್ಮ್. ಪೇರ್ ಆಫ್ ಟರ್ಮ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಪೇರ್ ಆಫ್ ಟರ್ಮ್ಸ್ ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ನೋಡಿ ಫಸ್ಟ್ ಒನ್ ಕೊಟ್ಟಿದ್ದಾರೆ 1,100 1,100 ಓಕೆ. 1,100 ಅನ್ನೋದು 2 ಕಾನ್ಸ್ಟೆಂಟ್ಸು, 2 ನಂಬರ್ ಆಗಿರೋದ್ರಿಂದ ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ? ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ನೋಡಿ ಇಲ್ಲೇನಿದೆ? -7x 5/2x. ನಂಬರ್ಸ್ ನಮಗೆ ಏನಾರು ಇರಲಿ, ವೇರಿಯೇಬಲ್ಸ್ ಏನಾಗಿರಬೇಕು? ಸೇಮ್ ಆಗಿರಬೇಕು. ಸೊ ಇಲ್ಲಿನೂ ಎಕ್ಸ್ ಇದೆ, ಇಲ್ಲಿನೂ ಎಕ್ಸ್ ಇದೆ. 2 ಕಡೆ ಎಕ್ಸ್ ಇದೆ ಅಂತಂದರೆ ಇದನ್ನು ನಾವೇನಂತ ಹೇಳಿ ಕರಿತೀವಿ? ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ನೋಡಿ ನೆಕ್ಸ್ಟ್ ಒನ್ ಏನಿದೆ? -29x -29y. ಒಂದು ಕಡೆ ಎಕ್ಸ್ ಇದೆ, ಇನ್ನೊಂದು ಕಡೆ ವೈ ಇದೆ. ಎಕ್ಸ್ ಆ್ಯಂಡ್ ವೈ ಆರ್ ನಾಟ್ ಸೇಮ್. ಸೊ ಇಟ್ ಈಸ್ ಅನ್ಲೈಕ್ ಟರ್ಮ್. ಇದನ್ನು ಏನಂತ ಹೇಳಿ ಕರಿತೀವಿ? ಅನ್ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ 14xy 42yx. ಇಲ್ಲಿ 1x ಇದೆ, 1y ಇದೆ. ಇಲ್ಲಿನೂ 1x ಇದೆ, 1y ಇದೆ. ಸೊ ಇದನ್ನು yx ಈಸ್ ನಥಿಂಗ್ ಬಟ್ xy ಈಸ್ ನಥಿಂಗ್ ಬಟ್ yx ಈಸ್ ನಥಿಂಗ್ ಬಟ್ xy. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ? ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ? 4m² p 4mp². ನೋಡಿ ಒಂದು m² p ಇದೆ, ಇಲ್ಲಿ p². ಇಲ್ಲಿ ಒಂದು p ಇದೆ, ಇಲ್ಲಿ p² ಇದೆ, ಇಲ್ಲಿ m² ಇದೆ, ಇಲ್ಲಿ m ಇದೆ. ಸೊ ಇಟ್ ಈಸ್ ಅನ್ಲೈಕ್ ಟರ್ಮ್. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 12xz 12x² z². ಒಂದು ಎಕ್ಸ್ ಒಂದು ಝೆಡ್ ಇದೆ, ಇಲ್ಲಿ x² z² ಇದೆ. ಸೊ ಇದು ಅಗೇನ್ ಏನಾಗಿರುತ್ತೆ? ಅನ್ಲೈಕ್ ಟರ್ಮ್ ಆಗಿರುತ್ತೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್, 7th ಮೇನ್. ಐಡೆಂಟಿಫೈ ದ ಲೈಕ್ ಟರ್ಮ್ಸ್ ಇನ್ ದ ಫಾಲೋಯಿಂಗ್. ಕ್ವಶನ್ ನಂಬರ್ 7ಅಲ್ಲಿ ಲೈಕ್ ಟರ್ಮ್ಸನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ನೋಡಿ -xy² ಇದಕ್ಕೆ ಯಾವುದು ಲೈಕ್ ಆಗುತ್ತೆ ಚೆಕ್ ಮಾಡ್ತಾ ಹೋಗಿ. xy² ಮತ್ತು xy² ಇರಬೇಕು. ಸೊ ಯಾವುದರಲ್ಲಿದೆ? xy² ಇದರಲ್ಲಿದೆ. ಆ್ಯಂಡ್ 2xy² ಇವೆರಡು ಲೈಕ್ ಟರ್ಮ್ ಆಗುತ್ತೆ. ನೆಕ್ಸ್ಟ್ ಒನ್ನು -4yx² ನೆಕ್ಸ್ಟ್ ಯಾವುದರಲ್ಲಿ yx² ಇದೆ ನೋಡಿ, ಇಲ್ಲಿ ಇದೆ 20x²y. ಸೊ ಆ್ಯಂಡ್ 20x²y ಅನ್ನೋದು ಒಂದು ಪೇರ್ ಆಗಿರುತ್ತೆ. ನೆಕ್ಸ್ಟ್ 8x² ಕೊಟ್ಟಿದ್ದಾರೆ. ಸೊ 8x²ಗೆ ಇನ್ನೊಂದು x² ಎಲ್ಲಿದೆ? ಇಲ್ಲಿ -11x² ಇದೆ. ಆ್ಯಂಡ್ ದೆನ್ -6x² ಇವು ಮೂರು ಏನಾಗಿರುತ್ತೆ? ಲೈಕ್ ಟರ್ಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ? 2xy² ಆಯಿತು, 7y ಕೊಟ್ಟಿದ್ದಾರೆ. ಸೊ 7yಗೆ ಲೈಕ್ ಟರ್ಮ್. ಅಗೇನ್ y ಎಲ್ಲಿದೆ ಚೆಕ್ ಮಾಡ್ತಾ ಹೋಗಿ. ಇಲ್ಲೊಂದು y ಇದೆ. 7y ಆ್ಯಂಡ್ y ಆರ್ ಲೈಕ್ ಟರ್ಮ್. ನೆಕ್ಸ್ಟ್ -11x²ಗೆ ಅಗೇನ್ x² ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ. ಆ್ಯಂಡ್ -6x² ಇವೆರಡು ಪೇರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು
ಎಕ್ಸ್ ಕೊಟ್ಟಿರ್ತಾರೆ ನೋಡಿ 100 ಎಕ್ಸಿಗೆ ಮತ್ತೆ ಯಾವುದು ಪೇರ್ ಆಗ್ತಾ ಹೋಗುತ್ತೆ, ಎಕ್ಸ್ ಎಲ್ಲಿದೆ ಇಲ್ಲಿ ನೋಡಿ, ಆ್ಯಂಡ್ 3x ಇವೆರಡು ಏನಾಗಿರುತ್ತೆ ಲೈಕ್ ಟರ್ಮ್ಸ್ ಆಗಿರುತ್ತೆ. ಎಕ್ಸ್ ಆಯ್ತಲ್ವಾ, 100x ಆಯಿತು, ಇದಾಗಿದೆ ಆಲ್ರೆಡಿ. 20x² y ಆಗಿದೆ, x² ಆಗಿದೆ. y ನೋಡಿ ಇಲ್ಲಿ 7y ತಗೊಂಡಿಲ್ಲ ಅಲ್ವಾ ನಾವು, ನೋಡಿ 7yಗೆ ಯಾವುದು ಪೇರ್ ಆಗಿರುತ್ತೆ, 7y ಆ್ಯಂಡ್ y ಆರ್ ದ ಪೇರ್. ಸಿ ಎಲ್ಲ ಟರ್ಮು ಬಂತಲ್ವಾ, 1 2 3 4 5 6 7 8 9 10 11 12 13, 1 2 3 4 5 6 7 8 9 10 11 12 13. ಸಾರಿ 7y ಆ್ಯಂಡ್ y ಪೇರ್ ಆಗಿದೆ ಅಲ್ವಾ, ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ ನೋಡಿ. 1 2 3 4 5 6 7 8 9 10 11 12 13 ಎಲ್ಲನೂ ಲೈಕ್ ಟರ್ಮ್ಸನ್ನು ಪೇರ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ಕೂಡ ಅದೇ ಥರನೇ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಒನ್ನಲ್ಲೂ ಏನು ಹೇಳಿದ್ದಾರೆ ನಮಗೆ, ಐಡೆಂಟಿಫೈ ದ ಲೈಕ್ ಟರ್ಮ್ಸ್ ಇನ್ ದ ಫಾಲೋಯಿಂಗ್. ಇದರಲ್ಲಿನೂ ಕೂಡ ಯಾವುದ್ಯಾವುದು ಲೈಕ್ ಟರ್ಮ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಬರೀರಿ ಅಂತ ಹೇಳಿದ್ದಾರೆ ನೋಡಿ. ಇದರಲ್ಲಿ ಫಸ್ಟ್ ಒನ್ನು 10PQಗೆ ಯಾವುದು ಲೈಕ್ ಆಗುತ್ತೆ, PQ ಮತ್ತೆ ಎಲ್ಲಿ ಇದೆ PQ ಅನ್ನೋದನ್ನು ಚೆಕ್ ಮಾಡ್ತಾ ಹೋಗಿ. ಇಲ್ಲಿ QP ಇದೆ ನೋಡಿ, ಆ್ಯಂಡ್ 78QP ಇವೆರಡು ಏನಾಗಿರುತ್ತೆ ಲೈಕ್. ಮತ್ತೆ ಎಲ್ಲರೂ ಇದೆಯಾ PQ ಇಲ್ಲ ಅಲ್ವಾ. ನೆಕ್ಸ್ಟ್ 7P ಕೊಟ್ಟಿದ್ದಾರೆ ನೋಡಿ, 7Pಗೆ ಮತ್ತೆ ಎಲ್ಲಿ P ಇದೆ, ಇಲ್ಲೊಂದು ಇದೆ ನೋಡಿ, ಫಸ್ಟ್ ಒನ್ಗೆ -7 ಆ್ಯಂಡ್ -7QP ಇವು ಮೂರು ಲೈಕ್ ಟರ್ಮ್ಸ್ ಆಗಿರುತ್ತೆ. 7Pಗೆ ಅಗೇನ್ P ಎಲ್ಲಿದೆ ಚೆಕ್ ಮಾಡ್ತಾ ಹೋಗಿ. 7Pಗೆ ಇಲ್ಲಿ Q ಇದೆ, ನೆಕ್ಸ್ಟು -100Q ಇದೆ. P ಬೇಕಲ್ವ ನಮಗೆ, ನೋಡಿ ಚೆಕ್ ಮಾಡ್ತಾ ಹೋಗಿ ಎಲ್ಲಿದೆ P, ಇಲ್ಲಿದೆ ನೋಡಿ, ಆ್ಯಂಡ್ 2405P ಆಯಿತಾ. 7Pಗೆ ಈ 7Pಗೆ ನೆಕ್ಸ್ಟು ಇಲ್ಲಿ P ಪೇರ್ ಆಯಿತು. 8Qಗೆ ಅಗೇನ್ 8Qಗೆ ನಿಮಗೆ ಎಲ್ಲಿದೆ Q ಚೆಕ್ ಮಾಡ್ತಾ ಹೋಗಿ, ಇಲ್ಲಿದೆ ನೋಡಿ, -100Q ಅನ್ನೋದು ಎರಡು ಟರ್ಮು ಲೈಕ್ ಟರ್ಮ್ ಆಯಿತು. ಇಲ್ಲಿ ನೋಡಿ -P²Q²ಗೆ ಆ್ಯಂಡ್ ಮತ್ತೆ P²Q² ಎಲ್ಲಿದೆ ಇಲ್ಲಿ ನೋಡಿ, Q²P² ಇದೆ, 12P²Q² ಇದು ಲೈಕ್ ಟರ್ಮ್ ಸಿಕ್ಕಿತ್ತು. -7QP ಇದು ನಮಗೆ ಆಲ್ರೆಡಿ ಆಗಿದೆ. -23 ಕಾನ್ಸ್ಟೆಂಟ್ ಇದೆ ಅಲ್ವಾ ನೋಡಿ, -23 ಆ್ಯಂಡ್ ಮತ್ತೆ ನಿಮಗೆ ಅದಕ್ಕೆ 23ಗೆ ಕಾನ್ಸ್ಟೆಂಟ್ ಎಲ್ಲಿದೆ, ಎಲ್ಲಿ ಸಿಗುತ್ತೆ ಚೆಕ್ ಮಾಡ್ತಾ ಹೋಗ್ರಿ. ಇಲ್ಲಿ 23 ಇದೆ, ಇಲ್ಲಿ 41 ಇದೆ, ಆ್ಯಂಡ್ 41 ಇವೆರಡು ಏನಾಯಿತು ಲೈಕ್ ಟರ್ಮಿನ ಪೇರ್ ಆಯಿತು, 41 ಆಯಿತು. ನೆಕ್ಸ್ಟು -5P² ಕೊಟ್ಟಿದ್ದಾರೆ. -5P²ಗೆ ಮತ್ತೆಲ್ಲಿ P² ಇದೆ, ಇಲ್ಲಿ P² ಇದೆ ನೋಡಿ, ಆ್ಯಂಡ್ 701P² ಇವೆರಡು ಪೇರ್ ಆಯಿತು. ನೆಕ್ಸ್ಟ್ ಏನು ಉಳಿತು ನೋಡಿ, ಇದಾಯಿತು. 78QP ಆಲ್ರೆಡಿ ಆಗಿದೆ. P²Q² ಇಲ್ಲೇ ಇದೆ ನೋಡಿ, 13P²Q²ಗೆ ಆ್ಯಂಡ್13P²Qಗೆ QP² ಇವೆರಡು ಪೇರ್ ಆಯ್ತಲ್ವಾ. ಸೊ ಎಲ್ಲ ಟರ್ಮನ್ನು ಯೂಸ್ ಮಾಡಿದ್ದೀವಲ್ವ. ಈ ಥರ ಲೈಕ್ ಟರ್ಮ್ಸ್ ಯಾವ ವೇರಿಯೇಬಲ್ ಸೇಮ್ ಇರುತ್ತಲ್ವ ಅದನ್ನು ನಾವು ಪೇರ್ ಮಾಡ್ತಾ ಹೋಗಬೇಕು.